ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 11ನೆಯ ಅಧ್ಯಾಯ ಶ್ರವಣ ಮಾಡೋಣ. ನಾಮಧಾರಕ ಸಿದ್ಧರನ್ನ ಕುರಿತು ಹೇಳ್ತಾನೆ, ಶ್ರೀಪಾದರು ಮುಂದೆ ಎಲ್ಲಿ ಅವತರಿಸಿದ್ರು ಮತ್ತೆ ಅವರು ತಮ್ಮ ಲೀಲೆಯಿಂದ ಭಕ್ತರ ಮೇಲೆ ತಮ್ಮ ಕೃಪಾವೃಷ್ಟಿಯನ್ನ ಹೇಗೆ ಸುರಿಸಿದ್ರು ಎಲ್ಲವನ್ನೂ ತಿಳಿಸಿ ಅಂತ ವಿನಯದಿಂದ ಪ್ರಾರ್ಥಿಸ್ತಾನೆ. ಸಿದ್ಧರು ಹೇಳ್ತಾರೆ, ಶ್ರೀಪಾದರು ತಾವು ಹಿಂದೆ ಕೊಟ್ಟಿದ್ದ ವರದ ಸಾರ್ಥಕ್ಯಕ್ಕಾಗಿ ಕರಂಜನಗರದಲ್ಲಿ ಅಂಬಾ ಮತ್ತೆ ಮಾಧವರ ಮನೆಯಲ್ಲಿ ಅವತರಿಸ್ತಾರೆ. ವಿವಾಹವಾದ ನಂತರ ಅಂಬಾ ಮತ್ತೆ ಮಾಧವರು ತಮ್ಮ ಪೂರ್ವ ಜನ್ಮದ ಸಂಸ್ಕಾರ ನಿಮಿತ್ತವಾಗಿ ಪ್ರದೋಷ ಸಮಯದಲ್ಲಿ ಶಿವಾರಾಧನೆಯನ್ನ ಬಹಳ ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಿದ್ರು. ಅಂಬೆ ತನ್ನ 16ನೇ ವರ್ಷದಲ್ಲಿ ಗರ್ಭವತಿಯಾದಳು. ಗರ್ಭಿಣಿಗೆ ಆಚರಿಸತಕ್ಕ ಸಂಸ್ಕಾರವೆಲ್ಲವನ್ನೂ ನೆರವೇರಿಸಿದ್ರು. ನವಮಾಸಗಳು ಮುಗಿತಲೇ ಶುಭ ಮುಹೂರ್ತದಲ್ಲಿ ಅಂಬೆ ಗಂಡು ಶಿಶುವಿಗೆ ಜನ್ಮ ನೀಡ್ತಾಳೆ. ಶಿಶುವಿಗೆ ನಾಮಕರಣ ಮಹೋತ್ಸವವನ್ನ ನೆರವೇರಿಸಿ ನರಹರಿ ಅಂತ ಹೆಸರಿಟ್ಟರು. ಮಾತಾ ಪಿತೃಗಳು ಶಿಶುವನ್ನ ಕಂಡು ಹರ್ಷಚಿತ್ತರಾದರು. ಶಿಶು ತಾನು ಅವತಾರ ಪುರುಷ ಅಂತ ಅವಗತ ಮಾಡೋದಿಕ್ಕೆ ಪ್ರಣವವನ್ನ ಉಚ್ಚರಿಸಿದರು. ಜ್ಯೋತಿಷಕರು ಶಿಶುವಿನ ಜನನ ಕಾಲ ಬಹಳ ಪ್ರಶಸ್ತವಾಗಿದೆ ಅಂತ ಹೇಳಿ ಶಿಶು ಮುಂದೆ ಜಗದ್ಗುರುವಾಗ್ತಾನೆ ಅಂತ ತಿಳಿಸಿದರು. ಮಾತಾ ಪಿತೃಗಳ ಸಂತೋಷಕ್ಕೆ ಪಾರವೇ ಇಲ್ಲ. ಶಿಶು ಜನಿಸಿದ ತಕ್ಷಣ ಓಂಕಾರವನ್ನ ಉಚ್ಚರಿಸಿತು. ಇದು ಒಂದು ಅದ್ಭುತವೂ ಆಶ್ಚರ್ಯವೂ ಅಂತ ಗ್ರಾಮದ ಜನರೆಲ್ಲ ಆ ಮಗುವನ್ನು ನೋಡೋಕೆ ಬರ್ತಿದ್ರು. ಮಗು ಬೆಳೀತಾ ಬೇರೆ ಯಾವ ಮಾತನ್ನೂ ಆಡದೆ ಪ್ರಣವವೊಂದನ್ನೇ ಉಚ್ಚರಿಸ್ತಿತ್ತು. ಇದನ್ನ ನೋಡಿ ತಂದೆ ತಾಯಿಗಳು ದುಃಖಿತರಾದರು. ನಾವು ಶಿವಾರಾಧನೆಯಲ್ಲಿ ಏನಾದರೂ ದೋಷವನ್ನ ಮಾಡಿರಬಹುದೇ? ಈಶ್ವರ ಕುಪಿತನಾಗಿ ನಮಗೆ ಮೂಕತ್ವ ಇರೋ ಮಗನನ್ನ ಕರುಣಿಸಿದನಿಯೇ ಅಂತ ಚಿಂತೆಗೊಳಗಾದರು. ಮಗು ಬೆಳೆದು ಉಪನಯನ ಸಂಸ್ಕಾರಕ್ಕೆ ಅರ್ಹನಾದ ವಯಸ್ಸಿನವನಾದ. ಆದರೆ ಮಾತೇ ಆಡದ ಮೂಕನಾದ ಇವನಿಗೆ ಬ್ರಹ್ಮೋಪದೇಶವನ್ನ ಮಾಡೋದಾದ್ರೂ ಹೇಗೆ? ಇವನು ಹೇಗೆ ತಾನೇ ಗಾಯತ್ರಿ ಉಪಾಸನೆಯನ್ನ ಮಾಡ್ತಾನೆ ಅಂತ ಚಿಂತಿಸ್ತಿದ್ರು. ಮಾತೆಯ ದುಃಖವನ್ನ ಅರಿತ ಮಗ ಅಲ್ಲೇ ಬಿದ್ದಿದ್ದ ಕಬ್ಬಿಣದ ಹಾರೆಯನ್ನ ಸ್ಪರ್ಶ ಮಾಡ್ದ. ತಕ್ಷಣ ಅದು ಚಿನ್ನವಾಯಿತು. ಆಶ್ಚರ್ಯಗೊಂಡ ತಾಯಿ ತನ್ನ ಪತಿಗೆ ವಿಷಯವನ್ನು ತಿಳಿಸಿದ್ಲು. ಚಕಿತನಾದ ಅವನು ಬೇರೆ ಕಬ್ಬಿಣದ ತುಂಡುಗಳನ್ನು ತಂದ. ಅವೆಲ್ಲವೂ ಮಗುವಿನ ಹಸ್ತಸ್ಪರ್ಶದಿಂದಲೇ ಬಂಗಾರವಾಯಿತು. ಆ ಬಾಲಕ ಅವತಾರ ಪುರುಷ ಅಂತ ತಿಳಿದ ಮಾತಾಪಿತೃಗಳು ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡೋಕೆ ಅಣಿ ಮಾಡಿದ್ರು. ಗ್ರಾಮದ ಜನರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೀಯಾಳಿಸ್ತಿದ್ರು. ಕೆಲವರಂತೂ ಮಾಧವ ಮೂಕ ಬಾಲಕನಿಗೆ ಹೇಗೆ ಬ್ರಹ್ಮೋಪದೇಶವನ್ನ ಮಾಡ್ತಾನೋ ನೋಡೋಣ ಅಂತ ಉಪನಯನ ಸಂಸ್ಕಾರಕ್ಕೆ ಬರ್ತಾರೆ. ಎಷ್ಟೊಂದು ಜನರು ನಾನಾ ರೀತಿಯ ಸಂದೇಹವನ್ನ ಹೊತ್ತು ಬಂದರು. ಮಂಗಳ ಸ್ನಾನ, ಸ್ವಸ್ತಿ ಪುಣ್ಯಾಹ ಮೊದಲುಗೊಂಡು ಉಪನಯನ ಪ್ರಾರಂಭ ಆಯಿತು. ವಟುಗೆ ಮಾತ್ರಾ ಸಹ ಭೋಜನ, ಮಂಗಳಾಷ್ಟಕ, ವೇದ ಮಂತ್ರಗಳ ಪಠಣೆ, ನಂತರ ತಂದೆ ಮಗನ ನಿರೀಕ್ಷಣೆಯೂ ನಡೀತು. ತಂದೆ ಮಗನಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿ ಸೊಂಟಕ್ಕೆ ಮೌಂಜಿಯನ್ನ ಕಟ್ಟಿದ. ಆದ್ರೆ ವಟು ಮೌನವಾಗಿಯೇ ಗಾಯತ್ರಿ ಮಂತ್ರವನ್ನು ಜಪಿಸ್ತಿದ್ದ. ಕೊನೆಯದಾಗಿ ಮಾತೃಭೇಕ್ಷೆಯ ಸಂದರ್ಭದಲ್ಲಿ ಮಾತೆ ತನ್ನ ಕುಮಾರ ಈಗಲಾದರೂ ಮಾತಾಡ್ತಾನೇನೋ ಅಂತ ತನ್ನ ಮನಸ್ಸಿನಲ್ಲಿ ನಿರೀಕ್ಷಣೆ ಮಾಡ್ತಾ ವಟುವನ್ನ ಆಶೀರ್ವದಿಸ್ತಾ ವಟುವಿಗೆ ಋಗ್ವೇದ ಮಧೀಶ್ವ ಅಂತ ಭಿಕ್ಷೆ ನೀಡ್ತಾಳೆ. ವಟು ಓಂ ಅಗ್ನಿಮೀಳೆ ಅಂತ
ಸ್ವರಯುಕ್ತವಾಗಿ ವೇದ ಮಂತ್ರವನ್ನ ಉಚ್ಚರಿಸಿದ. ಎಲ್ಲರೂ ದಿಗ್ಭ್ರಾಂತರಾದರು. ಮಾತಾಪಿತೃಗಳು ಸಂಭ್ರಮಾಶ್ಚರ್ಯಚಕಿತರಾದರು. ಎರಡನೆಯದಾಗಿ ಯಜುರ್ವೇದ ಮಧೀಶ್ವ ಅಂತ ಭಿಕ್ಷೆ ನೀಡಿದ್ಲು. ಒಟ್ಟು ಓಂ ಇಶೇತ್ವ ಜೇತ್ವ ಅಂತ ಸುಶ್ರಾವ್ಯ ಕಂಠದಿಂದ ಹೇಳಕ್ಕೆ ಆರಂಭಿಸಿದ. ಮೂರನೆಯದಾಗಿ ಸಾಮವೇದ ಮಧೀಶ್ವ ಅಂತ ಭಿಕ್ಷೆ ನೀಡ್ತಾಳೆ. ಅಗ್ನ ಆಯಾಹಿ ಅಂತ ನಿರರ್ಗಳವಾಗಿ ಮಧುರವಾಗಿ ಗಾನ ಮಾಡೋದಿಕ್ಕೆ ಆರಂಭಿಸಿದ. ಮೂಕ ಅಂತ ಭಾವಿಸಿದ್ದ ಜನರೇ ಮೂಕ ವಿಸ್ಮಿತರಾಗಿ ನೋಡತೊಡಗಿದ್ರು. ಬಾಲಕನ ಪಾಂಡಿತ್ಯವನ್ನ ಆಲಿಸಿದ ಜನರು ಇವನನ್ನ ಜಗದ್ಗುರು ಅಂತ ಕೊಂಡಾಡಿದ್ರು. ತಾಯಿಗೆ ಒಟ್ಟು ನಮಸ್ಕರಿಸಿ, ಅಮ್ಮ ಭಿಕ್ಷೆ ಬೇಡು ಅಂತ ನೀನೇ ಉಪದೇಶ ಮಾಡಿದ್ದೀಯಲ್ವೇ, ನಾನು ಭಿಕ್ಷುವಾಗಿ ದೇಶ ಪರ್ಯಟನೆಯನ್ನು ಮಾಡ್ತಾ ಲೋಕಾನುಗ್ರಹ ಕಾರ್ಯವನ್ನ ಕೈಗೊಳ್ತೀನಿ ಅಂತ ತನ್ನ ಮಾತಾಪಿತೃಗಳಿಗೆ ವಿವೇಕ ವಚನವನ್ನ ಉಪದೇಶಿಸಿ ತನ್ನ ತಾಯಿಯನ್ನ ಕುರಿತು, ಅಮ್ಮ ನಿನಗೆ ಇನ್ನೂ 4 ಸದ್ಭಾವನೆಯಿಂದ ಕೂಡಿದ ವಿಧೇಯರಾದ ಮಕ್ಕಳು ಜನಿಸ್ತಾರೆ ಅಂತ ತಿಳಿಸಿ ಗತ ಜನ್ಮದಲ್ಲಿ ಅವಳು ಆಚರಿಸಿದ ಪ್ರದೋಷ ಕಾಲದ ಶಿವಾರಾಧನೆಯನ್ನು ಜ್ಞಾಪಿಸೋಕೆ ತನ್ನ ತಾಯಿಯ ಶಿರದ ಮೇಲೆ ತನ್ನ ವರದ ಹಸ್ತವನ್ನ ಇರಿಸಿದ. ಕೂಡಲೇ ಅಂಬೆಗೆ ಎಲ್ಲವೂ ಜ್ಞಾಪಕಕ್ಕೆ ಬಂತು. ಹಿಂದಿನ ಶ್ರೀಪಾದ ಶ್ರೀವಲ್ಲಭರೇ ಇವರು ಅಂತ ತಿಳಿದು ಭಕ್ತಿಯಿಂದ ನಮಸ್ಕರಿಸಲು ಮನೆಯಿಂದ ಹೊರಟ ಮಗನಿಗೆ ಮಾತಾಪಿತೃಗಳು ಹೇಳ್ತಾರೆ, ಕ್ರಮ ಸನ್ಯಾಸವೇ ಶ್ರೇಷ್ಠವಾದ್ದು. ಬ್ರಹ್ಮಚರ್ಯ, ಗೃಹಸ್ಥಾಮತೆ, ವಾನಪ್ರಸ್ಥಾಶ್ರಮಗಳು ಈ ಇಂದ್ರಿಯಗಳನ್ನ ತೃಪ್ತಿಪಡಿಸೋಕೆ ಸಾಧನಗಳಾಗಿವೆ. ನಂತರದ ಸನ್ಯಾಸಾಶ್ರಮ ವಿಹಿತವಾದ್ದು ಹಾಗೂ ಧರ್ಮಸಮ್ಮತವಾದ್ದೂ ಆಗಿದೆ. ಈ ಎಲ್ಲಾ ಆಶ್ರಮಗಳ ಪಾಲನೆಯಿಂದ ದೇವ ಪಿತೃ ಋಣಗಳಿಂದ ಮುಕ್ತನಾಗಬೇಕು ಅಂತ ಮಗನಿಗೆ ಹೇಳ್ತಾರೆ. ಆ ಬಾಲಕ ನಗ್ತಾ ತನ್ನ ಮಾತೆಗೆ ತತ್ವಜ್ಞಾನವನ್ನ ಬೋಧಿಸ್ತಾನೆ. ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಮುಂದಿನ ಶ್ಲೋಕ, ಮಯಾ ಸ್ಥಾವಿರೇಘ್ನ ಸರ್ವೇಂದ್ರಿಯೇಣ ಗ್ರಹೀತಂ ಕದಾಚಿನ್ನತೆ ನಾಮದತ್ತ ಕ್ಷಮಸ್ವಾಪರಾಧಂ 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 ಪ್ರಭೋ ಕ್ಲಿನ್ನ ಚಿತ್ತ. ನಾಳೆ ಮುಂದಿನ ಅಧ್ಯಾಯ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 12ನೆಯ ಅಧ್ಯಾಯ ಶ್ರವಣ ಮಾಡೋಣ. ದುಃಖ ಸಂತಪ್ತಳಾದ ತಾಯಿಯನ್ನ ನೋಡಿ ಗುರುಗಳು ಉಪದೇಶವನ್ನ ನೀಡ್ತಾರೆ. ಗುರುಗಳು ಹೇಳ್ತಾರೆ ತನ್ನ ತಾಯಿಗೆ, ಅಮ್ಮ ನಿನ್ನ ಉಪದೇಶ ನನಗೆ ಉಚಿತವಾದ್ದಲ್ಲ. ಸಂಸಾರ ಸುಖವನ್ನ ಬಯಸಿ ಮಡದಿ ಮಕ್ಕಳನ್ನ ಬಯಸಿದ ನರನಿಗೆ ನಿನ್ನ ಉಪದೇಶ ರುಚಿಸುತ್ತೆ. ನನಗೆ ಈ ಕ್ಷಣಿಕವಾದ ಜೀವನದಲ್ಲಿ ನಂಬಿಕೆ ಇಲ್ಲ. ಈ ದೇಹ ಭೌತಿಕವಾದ್ದು. ಅನಿತ್ಯವಾದ ಶರೀರವನ್ನ ಮೃತ್ಯು ಕಬಳಿಸೋಕೆ ಹೊಂಚ ಹಾಕ್ತಾ ಇರತ್ತೆ. ನಶ್ವರವಾದ ದೇಹದ ಬಗೆಗೆ ಎಂದೂ ಮೋಹ ತೋರಬಾರ್ದು. ಕ್ಷಣ ಕ್ಷಣವೂ ವ್ಯಯ ಮಾಡದೆ ಧರ್ಮ ಸಂಗ್ರಹ ಮಾಡಬೇಕು. ಆಯುಷ್ಯ ಪ್ರತಿ ಕ್ಷಣದಲ್ಲೂ ಕ್ಷೀಣಿಸ್ತಾ ಇರತ್ತೆ. ಆದ್ರಿಂದ ಪರಮೇಶ್ವರಾರ್ಪಣ ಬುದ್ಧಿಯಿಂದ ವರ್ತಿಸಿದ್ರೆ ಮಾತ್ರ ಮೋಕ್ಷ ಪ್ರಾಪ್ತಿ ಆಗತ್ತೆ. ವಿವೇಕಿಯಾದವನು ಬಾಲ್ಯದಿಂದಲೇ ಧರ್ಮ ಸಂಗ್ರಹ ಮಾಡೋಕೆ ತೊಡಗಬೇಕು. ಈ ದೇಹಕ್ಕೆ ವಯಸ್ಸಿನ ಮಿತಿ ಇಲ್ಲ. ನೋಡ್ತಲೇ ಶರೀರ ನಾಶವಾಗತ್ತೆ. ನಶ್ವರವಾದ ಶರೀರವನ್ನ ನನ್ನದು ಅಂತ ಭಾವಿಸಿದ್ರೆ ಪುನರ್ಜನ್ಮಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗತ್ತೆ. ಈ ಸಂಸಾರ ಶಾಶ್ವತವಾದ ಪ್ರಪಂಚ ಪ್ರಯಾಣಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ಅಮ್ಮ ನಾನು ಭಿಕ್ಷುವಾಗಿ ತೀರ್ಥ ಪರ್ಯಟನಕ್ಕೆ ತೆರಳುತ್ತೀನಿ ಅಂತ ಹೇಳ್ತಾರೆ. ಅನೇಕ ವಿದ್ವಾಂಸರ ಸಮ್ಮುಖದಲ್ಲಿ ಪುತ್ರ ನಾಡಿದ ಹಿತ ನುಡಿಗಳನ್ನ ಕೇಳಿ ತಾಯಿ ಮತ್ತೆ ಮಗುವು
ನೀನು ನಮ್ಮ ಕುಲದೀಪಕ, ನೀನು ನಮ್ಮನ್ನಗಲಿ ಹೊರಟ್ರೆ ನಮ್ಮ ಗೃಹ ಶೂನ್ಯವಾಗತ್ತೆ ಅಂತ ಆಡ್ತಾ ಇದ್ಲು. ಅದಕ್ಕೆ ಮಗು, ಅಮ್ಮ ನಿನಗೆ ಇನ್ನಿಬ್ಬರು ಮಕ್ಕಳಾಗೋವರೆಗೂ ನಾನು ನಿಮ್ಮಗಳ ಜೊತೆ ಇರ್ತೀನಿ, ನನ್ನ ಮಾತು ಸತ್ಯ, ನಂತರ ನಾನು ಹೊರಡ್ತೀನಿ ಅಂತ ಹೇಳಿದ. ಬಾಲಕನ ಪಾಂಡಿತ್ಯದಿಂದ ಆಕರ್ಷಿತರಾದ ಹಲವಾರು ಜನರು ವಿದ್ವಾಂಸರ ಸಹಿತ ಎಲ್ಲರೂ ಒಂದು ವೇದ ಮಂತ್ರಗಳನ್ನ ಕಲಿತಿದ್ರು. ಹಲವಾರು ಜನರು ವೇದಾರ್ಥಗಳನ್ನ ತಿಳ್ಕೊಂಡು ಪುನೀತರಾದರು. ಅಂಬೆ 1 ವರ್ಷದ ನಂತರ ಪುನಃ ಗರ್ಭವತಿಯಾದಳು. 9 ತಿಂಗಳು ತುಂಬತಲೇ ಅವಳಿ ಗಂಡು ಮಕ್ಕಳಿಗೆ ಜನ್ಮವಿದ್ಲು. ಮಾತಾಪಿತೃಗಳು ಸಂತೋಷಗೊಂಡ್ರು. ತಾಯಿ ಮಕ್ಕಳನ್ನ ಮಮತೆಯಿಂದ ನೋಡ್ಕೋತಿದ್ಲು. ನಂತರ ಅಂಬೆಗೆ ಪುನಃ ಓರ್ವ ಪುತ್ರಿಯೂ ಜನಿಸ್ತಾಳೆ. ಮಾತಾಪಿತೃಗಳ ಅನುಮತಿಯನ್ನ ಪಡೆದು ಅವರಿಗೆ ತಾನು ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯರ ಅವತಾರ ಅನ್ನೋದನ್ನ ತೋರ್ಪಡಿಸಿ ಗುರುಗಳು ಕಾಶಿ ಕ್ಷೇತ್ರದತ್ತ ನಡೆದರು. ಕಾಶಿಯಲ್ಲಿ ಅನೇಕ ಜನ ತಾಪಸರು, ಅವಧೂತರು ಕಠಿಣವಾದ ತಪಸ್ಸನ್ನು ಆಚರಿಸ್ತಿದ್ರು. ಯೋಗಾಭ್ಯಾಸ ನಿಷ್ಣಾತರಾದ ಇವರು ಎಲ್ಲರನ್ನೂ ಮೀರಿಸ್ತಿದ್ರು. ಬ್ರಹ್ಮಚಾರಿ ಇಷ್ಟು ಕಠಿಣ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ ಅಂತ ಎಲ್ಲರೂ ನೋಡಿ ಚಕಿತರಾಗ್ತಿದ್ರು. ತಪಸ್ವಿಗಳು, ವಯೋವೃದ್ಧರು, ಜ್ಞಾನವೃದ್ಧರೂ ಆದ ಶ್ರೀ ಕೃಷ್ಣ ಸರಸ್ವತಿಗಳು ವಯಸ್ಸಿನಲ್ಲಿ ಚಿಕ್ಕವನಾದರೂ ಪ್ರತಿಯೊಬ್ಬರಿಂದಲೂ ಇವನು ವಂದನೀಯನು ಅಂತ ಹೇಳಿ ಬಾಲಕನಾದ ನರಹರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡೋಕೆ ವಿಶೇಷವಾಗಿ ಪ್ರಾರ್ಥಿಸಿದರು. ಅಲ್ಲಿದ್ದ ಎಲ್ಲರೂ ನರಹರಿಯ ಪಾಂಡಿತ್ಯವನ್ನ ಶ್ರದ್ಧೆಯಿಂದ ಕಂಡು ಇವನಿಗೇ ಸನ್ಯಾಸ ದೀಕ್ಷೆಯನ್ನು ನೀಡೋದು ಉಚಿತ, ಕಲಿಯುಗದಲ್ಲಿ ಸನ್ಯಾಸಾಶ್ರಮವನ್ನು ಜನರೆಲ್ಲರೂ ನಿಂದಿಸ್ತಾರೆ, ಸನ್ಯಾಸ ವೇದ ಶಾಸ್ತ್ರ ಸಮ್ಮತವಾದ್ದು, ಆದ್ರಿಂದ ಸನ್ಯಾಸ ಸ್ವೀಕರಿಸೋಕೆ ಸಮರ್ಥನಾದ ಇವನು ಸನ್ಯಾಸಿಯಾಗಿ ಲೋಕೋದ್ಧಾರವನ್ನ ಮಾಡಬೇಕು ಅಂತ ವಿಜ್ಞಾಪಿಸಿದರು. ಅವರೆಲ್ಲರ ಆಸೆಯ ಮೇರೆಗೆ ನರಹರಿ ವೃದ್ಧರಾದ ಶ್ರೀ ಕೃಷ್ಣ ಸರಸ್ವತಿಗಳಿಂದ ಸನ್ಯಾಸ ದೀಕ್ಷೆ ಪಡೆದು ಶ್ರೀ ಕೃಷ್ಣ ಸರಸ್ವತಿಗಳನ್ನ ಗುರುವಾಗಿ ಪಡೆದ ಅಂದಿನಿಂದ ನರಸಿಂಹ ಸರಸ್ವತಿ ಅನ್ನೋ ಅಭಿಧಾನವನ್ನ ಪಡೆದರು. ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಮುಂದಿನ ಶ್ಲೋಕ, ಹೃಷಿಕೇಶ ಮೇ ವಾಂಗ್ಮನಃ ಕಾಯ ಜಾತಂ ಹರೇ ಜ್ಞಾನತೋ ವಿಶ್ವಸಾಕ್ಷಿನ್ ಕ್ಷಮಸ್ವಾಪರಾಧಂ ಪ್ರಭೋ ಕ್ಲಿನ್ನ ಚಿತ್ತ. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 13ನೆಯ ಅಧ್ಯಾಯ ಹಾಗೆ 14ನೆಯ ಅಧ್ಯಾಯ ಶ್ರವಣ ಮಾಡೋಣ. ನರಸಿಂಹ ಸರಸ್ವತಿಗಳಿಗೆ ಕಾಶಿಯಲ್ಲಿ ಬಹಳ ಜನ ಶಿಷ್ಯರಾದರು. ವೇದಾಂತ ಉಪನಿಷತ್ತುಗಳಲ್ಲಿ ಯಾರೂ ಇವರನ್ನ ಸೋಲಿಸೋಕೆ ಆಗಲೇ ಇಲ್ಲ. ನಂತರ ಕಾಶಿಯಿಂದ ಪ್ರಯಾಗಕ್ಕೆ ಬಂದು ಮಾಧವನಿಗೆ ಸನ್ಯಾಸ ದೀಕ್ಷೆ ನೀಡಿದ್ರು. ಮಾಧವ ಸರಸ್ವತಿಗಳು ಗುರುಚರಣವನ್ನೇ ಅನುಸರಿಸಿದ್ರು. ನರಸಿಂಹ ಸರಸ್ವತಿಗಳ ಪ್ರಮುಖರಾದ 7 ಜನ ಶಿಷ್ಯರಲ್ಲಿ ಮಾಧವ ಸರಸ್ವತಿಗಳು ಒಬ್ಬರು. ಮೊದಲನೆಯವರು ಶ್ರೀ ಬಾಲ ಸರಸ್ವತಿ, ಆಮೇಲೆ ಶ್ರೀ ಕೃಷ್ಣ ಸರಸ್ವತಿ, ನಂತರ ಶ್ರೀ ಉಪೇಂದ್ರ ಸರಸ್ವತಿ, ಶ್ರೀ ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, 6ನೆಯವರು ಜ್ಞಾನಜ್ಯೋತಿ ಸರಸ್ವತಿ, ಮತ್ತೆ ಕೊನೆಯವರು ನಾಮಧಾರಕನಿಗೆ ಗುರುಚರಿತ್ರೆಯನ್ನ ಶ್ರವಣ ಮಾಡಿಸ್ತಾ ಇರೋ ಸಿದ್ಧರು. ಪ್ರತಿಯೊಬ್ಬರ ಮಹಿಮೆಯೂ ಅದ್ಭುತವಾದ್ದು. ನರಸಿಂಹ ಸರಸ್ವತಿಗಳು ಅವರೆಲ್ಲರೊಡಗೂಡಿ ಪ್ರತಿಯೊಂದು ಕ್ಷೇತ್ರವನ್ನ ಪಾವನಗೊಳಿಸ್ತಾ ಕರಂಚನಗರಕ್ಕೆ ಬರ್ತಾರೆ. ತಮ್ಮ ಪೂರ್ವಾಶ್ರಮದ ಮಾತಾಪಿತೃಗಳನ್ನ ಭೇಟಿ ಮಾಡಿದ್ರು. ಸದ್ಗುರುಗಳನ್ನ ಮಾತಾಪಿತೃಗಳು ಹೊಂದಿಸಿದ್ರು. ಸಹೋದರರು, ಸಹೋದರಿಯು, ಗ್ರಾಮಸ್ಥರು ಎಲ್ಲರೂ ಇವರ ದರ್ಶನದಿಂದ ಪುನೀತರಾದರು. ಬಹುರೂಪಗಳನ್ನ ಧರಿಸಿ ಏಕಕಾಲದಲ್ಲಿ ಅನೇಕರ ಮನೆಗಳಲ್ಲಿ ಭಿಕ್ಷೆಯನ್ನ ಸ್ವೀಕರಿಸಿದರು. ತನ್ನ ತಾಯಿಗೆ
ಹಿಂದಿನ ಜನ್ಮದ ನೆನಪನ್ನ ನೀಡೋಕೆ ಶ್ರೀಪಾದ ಶ್ರೀವಲ್ಲಭರಾಗಿ ದರ್ಶನ ಕೊಟ್ಟರು. ಯಾವ ವಂಶದಲ್ಲಿ ಓರ್ವನು ಸನ್ಯಾಸ ದೀಕ್ಷೆಯನ್ನ ಪಾಲಿಸ್ತಾನೋ ಆ ವಂಶದ 42 ತಲೆಮಾರು ಉದ್ಧಾರವಾಗತ್ತೆ. ಆ ಕುಲದವರು ಯಾವುದರ ಬಾಧೆಯೂ ಇಲ್ಲದೆ ಬ್ರಹ್ಮ ಪದವನ್ನ ಪಡ್ಕೋತಾರೆ ಅಂತ ಹೇಳಿದ್ರು. ಸಹೋದರಿಯಾದ ರತ್ನಾವತಿ ಹಿಂದಿನ ಜನ್ಮದ ಪಾಪ ನಿವೃತ್ತಿಗಾಗಿ ಗುರುಗಳನ್ನ ಬೇಡ್ತಾಳೆ. ಕುಷ್ಠರೋಗಿಯಾಗೋ ನೀನು ಗಂಧರ್ವ ನಗರದ ಭೀಮಾವರಜಾ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ನಿನ್ನ ಪಾಪ ಲೇಪವೆಲ್ಲವೂ ಉಳಿಯದೆ ರೋಗನಾಶವಾಗಿ ಮೋಕ್ಷವನ್ನ ಪಡಿತೀಯ ಅಂತ ಹೇಳಿ ದಕ್ಷಿಣ ತ್ರ್ಯಂಬಕ ಕ್ಷೇತ್ರದ ಕಡೆ ಹೊರಡ್ತಾರೆ. ಅಲ್ಲಿಂದ ಗೋದಾವರಿ ತಟಕ್ಕೆ ಆಗಮಿಸಿದ್ರು. ಗಂಗಾ ಸ್ನಾನದ ಫಲ ತಮಗಾಗಬೇಕು ಅಂತ ಬೇರೆ ಅನೇಕ ಮಹರ್ಷಿಗಳು ಮಾಯಿಕವಾದ ಗರಿಕೆಗಳಿಂದ ಮಾಡಿದ ಗೋವು ಮತ್ತೆ ಕರುವನ್ನ ಗೌತಮರ ಭತ್ತದ ಗದ್ದೆಗೆ ಮೇಯೋಕೆ ಬಿಡ್ತಾರೆ. ಅನುಷ್ಠಾನಪರರಾದ ಗೌತಮರು ದರ್ಭೆಯನ್ನ ಅಭಿಮಂತ್ರಿಸಿ ಅವುಗಳ ಮೇಲೆ ಪ್ರಯೋಗಿಸಿದಾಗ ಗೋವಿನ ಪ್ರಾಣಹರಣ ಮಾಡಲ್ಪಡುತ್ತೆ. ಇದರಿಂದ ಗೋಹತ್ಯಾ ದೋಷಕ್ಕೆ ಗುರಿಯಾದ ಗೌತಮರ ಪ್ರಾಯಶ್ಚಿತ್ತಕ್ಕೆ ಎಲ್ಲಾ ಋಷಿಗಳು ಸೇರಿ ಒಮ್ಮತದಿಂದ ಗೌತಮರು ದೇವಗಂಗೆಯನ್ನ ಭುವಿಗೆ ತರಬೇಕು ಅಂತ ತೀರ್ಮಾನಿಸಿ ಹೇಳ್ತಾರೆ. ಗೌತಮರು ಸಹಸ್ರ ವರ್ಷ ಪರ್ಯಂತವೂ ತಪವನ್ನ ಆಚರಿಸ್ತಾರೆ. ಪ್ರಸನ್ನನಾದ ಪರಮೇಶ್ವರ ಸಕಲ ಚರಾಚರ ಪ್ರಾಣಿಗಳ ಉದ್ಧಾರಕ್ಕಾಗಿ ದೇವಗಂಗೆಯನ್ನ ಭೂಮಿಗೆ ಕಳುಹಿಸಿದ ಅಂತ ನರಸಿಂಹ ಸರಸ್ವತಿಗಳು ಶಿಷ್ಯರಿಗೆ ಈ ಎಲ್ಲವನ್ನು ಹೇಳ್ತಾರೆ. ಮತ್ತೆ ಶಿಷ್ಯರೊಡಗೂಡಿ ದೇವಗಂಗೆಯಲ್ಲಿ ಸ್ನಾನವನ್ನ ಮಾಡಿದ್ರು. ಅಲ್ಲೇ ಮರಣೋನ್ಮುಖನಾಗಿರುವ ಹೊಟ್ಟೆಯ ನೋವಿನಿಂದ ಬಳಲ್ತಿದ್ದ ಬ್ರಾಹ್ಮಣನನ್ನ ನೋಡಿದ್ರು. ಹಲವಾರು ತಿಂಗಳುಗಳಿಂದ ಹಸುವಿನಿಂದ ಬಳಲಿ ತಾಳಲಾರದೆ ಭೋಜನ ಮಾಡಿದ್ರೆ ಹೊಟ್ಟೆ ನೋವಿನಿಂದ ಬಾಧಿಸಲ್ಪಡ್ತಿದ್ದ ಅವನು ಈ ವಿಷಯವನ್ನು ತಿಳಿದ ಗುರುನಾಥರು ತಮ್ಮ ಶಿಷ್ಯರ ಮೂಲಕ ಅವನನ್ನ ತಮ್ಮೆಡೆಗೆ ಕರೆಸ್ಕೊಂಡು ಅವನ ವ್ಯಾಧಿಗೆ ಉಪಾಯವನ್ನ ಹೇಳ್ತಾರೆ. ಅಲ್ಲೇ ಬರ್ತಿದ್ದ ಮತ್ತೊಬ್ಬ ಬ್ರಾಹ್ಮಣನಾದ ಸಾಯಂದೇವನನ್ನ ಕರೆದು ಆ ಉದರ ವ್ಯಾಧಿಯಿಂದ ಬಳಲ್ತಿದ್ದ ಬ್ರಾಹ್ಮಣನಿಗೆ ಅವನ ಮನೆಯಲ್ಲಿ ಮುದ್ದಿನ ಅನ್ನ, ಪರಮಾನ್ನ ಮತ್ತೆ ಒಬ್ಬಟ್ಟು ಇಷ್ಟನ್ನೂ ಮಾಡಿ ಬಡಿಸ್ಬೇಕು ಅಂತ, ಹಾಗೆ ಅದೇ ಅವನಿಗೆ ದಿವ್ಯೌಷಧವಾಗತ್ತೆ ಅಂತ ಹೇಳಿದ್ರು. ಗುರು ವಚನವನ್ನ ಮೀರದೆ ಸಾಯಂದೇವ ಗುರುಗಳನ್ನು ಮತ್ತೆ ಅವರ ಶಿಷ್ಯರನ್ನು ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದ. ಮನೆಗೆ ಬಂದ ಗುರುಗಳನ್ನ ಗೌರವಾದರದಿಂದ ಭಕ್ತಿ ಶ್ರದ್ಧೆಗಳಿಂದ ಆಹ್ವಾನಿಸಿ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿ ಭಿಕ್ಷೆ ಮಾಡಿಸಿದ. ಅವರೊಡನೆ ಶಿಷ್ಯರನ್ನ ಮತ್ತೆ ಆ ಉದರ ವ್ಯಾಧಿಯ ಬ್ರಾಹ್ಮಣನನ್ನೂ ಕರೆದು ಗುರುಗಳ ನಿರ್ದೇಶನದಂತೆ ಆತಿಥ್ಯವನ್ನ ಮಾಡ್ತಾನೆ. ರೋಗಿಯ ರೋಗ ತಕ್ಷಣ ನಾಶವಾಯಿತು. ಅವನಿಗೆ ವೈರಿಯಾಗಿದ್ದ ಅನ್ನದಿಂದಲೇ ಅವನು ನಿರೋಗಿಯಾದ. ಎಲ್ಲವೂ ಗುರುಕೃಪೆಯಾದವನಿಗೆ ಯಾವ ತರಹದ ರೋಗದ ಭಯವೂ ಇರೋದಿಲ್ಲ. ಸಾಯಂದೇವ ಗುರುಕೃಪೆಗೆ ಪಾತ್ರನಾದ. ಶ್ರೀ ನರಸಿಂಹ ಸರಸ್ವತಿಗಳಿಗೆ ಶಿರವಾಗಿ ವಿನಯದಿಂದ ನಮಸ್ಕರಿಸಿದ ಸಾಯಂದೇವ ತನ್ನ ದುಃಖವನ್ನ ಗುರುಗಳಲ್ಲಿ ತೋಡ್ಕೋತಾನೆ. ಸಾಯಂದೇವ ಒಬ್ಬ ಯವನ ರಾಜನಲ್ಲಿ ಸೇವಾವೃತ್ತಿಯನ್ನ ಮಾಡ್ತಿದ್ದ. ಆ ರಾಜ ಮಹಾಕ್ರೂರಿ. ಪ್ರತಿ ವರ್ಷವೂ ಒಬ್ಬೊಬ್ಬ ಬ್ರಾಹ್ಮಣರನ್ನ ಕೊಂದು ತಿಂತಿದ್ದ ನರಭಕ್ಷಕ ಅವನು ಒಂದು ಸಾಯಂದೇವನನ್ನ ತಿನ್ನೋದಕ್ಕೆ ಆಹ್ವಾನ ಮಾಡಿದ್ದ. ಇದರಿಂದ ಭಯಗೊಂಡ ಸಾಯಂದೇವ ಮರಣ ಭೀತಿಯಿಂದ ತನ್ನನ್ನ ಪಾರು ಮಾಡಿ ಅಂತ ಗುರುಗಳನ್ನ ಕೇಳ್ಕೊತಾನೆ. ಗುರುಗಳು ತಮ್ಮ ಅಭಯ ಹಸ್ತವನ್ನ ಅವನ ಶಿರದ ಮೇಲಿರಿಸಿ ಹೆದರಬೇಡ ಅಂತ ಹೇಳಿ ರಾಜನ ಬಳಿ ಕಳುಹಿಸ್ತಾರೆ. ಸಾಯಂದೇವ ಗುರುವಿನ ಪಾದ ಪದ್ಮಗಳನ್ನ ಧ್ಯಾನಿಸ್ತಾ ಯವನನ ಬಳಿಗೆ ಹೋದ. ರಾಜ ಇವನನ್ನ ನೋಡಿದ್ರೂ ಇವನನ್ನ ಕೊಂದು ತಿನ್ನೋ ಹಂಬಲವನ್ನ ತೋರಲಿಲ್ಲ. ಬದಲಾಗಿ ಅವನಿಗೇ ಭಯವಾಗಿ ಅವನ ಅಂತಃಪುರಕ್ಕೆ ದಿಕ್ಕು ತೋಚದವನಾಗಿ ಓಡಿದ. ಅವನಿಗೆ ಅವನ ಶರೀರದ ಪರಿವೇ ಇರಲಿಲ್ಲ. ಎಚ್ಚರವೇ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದ ಅವನ ಶರೀರವನ್ನ ಯಾವನೋ ಒಬ್ಬ ದ್ವಿಜ ತುಂಡು ತುಂಡಾಗಿ ಕತ್ತರಿಸಿದಂತೆ ಅವನ ಸ್ವಪ್ನವನ್ನ ಅವನು ಕಂಡು ದುಃಖಿಸ್ತಾ ಎಚ್ಚರವಾಗಿ ದ್ವಿಜನನ್ನ ಸ್ಮರಿಸ್ತಾ ನಡುಕದಿಂದಲೇ ಸಾಯಂದೇವನಿಗೆ ನಮಸ್ಕರಿಸಿ ವಸ್ತ್ರಾಭರಣಗಳನ್ನ ಇತ್ತು ಕಳಿಸ್ತಾನೆ. ಸಂತೋಷಗೊಂಡ ಸಾಯಂದೇವ ಗುರುಗಳಿಗೆ ಬಳಿಗೆ ಬಂದು ನಮಸ್ಕರಿಸಿ ವಸ್ತ್ರಾಭರಣಗಳನ್ನ ಅವರಿಗೆ ತೋರಿಸಿ ಎಲ್ಲವನ್ನೂ ನಿವೇದಿಸಿದ. ಅವನನ್ನ ಆಶೀರ್ವದಿಸಿ ಗುರುಗಳು ದಕ್ಷಿಣ ದಿಕ್ಕಿಗೆ ಪ್ರಯಾಣಿಸಿದರು. ಗುರುನಾಥರನ್ನ ಅಗಲಿ ಇರಲಾರದೆ ಸಾಯಂದೇವನೂ ಗುರುಗಳೊಡನೆ ಹೊರಡೋಕೆ ಸಿದ್ಧನಾದ. ಆದರೆ ಗುರುಗಳು ಅವನಿಗೆ, ನಾನು ನಿನಗೆ ಪುನಃ ದರ್ಶನ ನೀಡ್ತೀನಿ, ನೀನು ನಿನ್ನ ಮಡದಿ ಮತ್ತು ಮಕ್ಕಳೊಂದಿಗೆ ಸುಖವಾಗಿರು ಅಂತ ಆಶೀರ್ವದಿಸಿ ಅವನನ್ನ ಕಳುಹಿಸಿದ್ರು. ಮುಂದೆ
ಆರೋಗ್ಯ ಭವಾನಿ ನೆಲೆಸಿರೋ ವೈದ್ಯನಾಥ ಮಹಾಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಕೆಲವು ಕಾಲ ಗುರುಗಳು ಗುಪ್ತವಾಗಿದ್ದರು. ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಮುಂದಿನ ಶ್ಲೋಕ: ಸ್ಮೃತೋಧ್ಯಾತ ಆವಾಹಿತೋಸ್ಯಾರ್ಚಿತೋ ವಾ ನ ಗೀತಸ್ತುತೋ ವಂದಿತೋ ವಾ ನ ಜಪ್ತಃ ಕ್ಷಮಸ್ವಾಪರಾಧಂ 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 ಪ್ರಭೋ ಕ್ಲಿನ್ನ ಚಿತ್ತ. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 15 ಹಾಗೂ 16ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಜಗದ್ಗುರುಗಳಾದ ನರಸಿಂಹ ಸರಸ್ವತಿಗಳು ತಮ್ಮ ಶಿಷ್ಯರೆಲ್ಲರನ್ನ ಕರೆದು ತಾವು ಅಂತರ್ಧಾನವಾಗುವ ವಿಷಯವನ್ನ ತಿಳಿಸಿ ಶಿಷ್ಯರೆಲ್ಲರಿಗೂ ತೀರ್ಥಯಾತ್ರೆಯನ್ನ ಮಾಡಿ ಅಂತ ತಿಳಿಸಿ ತಮ್ಮ ಪುನಃ ಭೇಟಿ ಶ್ರೀಶೈಲದಲ್ಲಿ ಅಂತ ಹೇಳಿದ್ರು. ಶಿಷ್ಯರೆಲ್ಲರೂ ಗುರುಗಳ ಪಾದಗಳನ್ನ ಹಿಡಿದು ಸರ್ವ ತೀರ್ಥಗಳು ತಮ್ಮ ಪಾದಾರವಿಂದಗಳಲ್ಲಿಯೇ ಇವೆ ಅಂತ ಶ್ರುತಿ ಸಾರುವಾಗ ನಿಮ್ಮನ್ನ ಬಿಟ್ಟು ಬೇರೆ ಕ್ಷೇತ್ರಗಳಿಗೆ ಹೋಗೋದೇಕೆ, ನಿಮ್ಮ ನಗಲಿ ಇರಲಾರವು ಅಂತ ಹೇಳಿದ್ರು. ಗುರುಗಳು ಸನ್ಯಾಸಿಯಾದವನು ಒಂದೇ ಕಡೆ 5 ದಿನಗಳ ಮೇಲೆ ಇರಬಾರ್ದು ಅಂತ ಹೇಳಿ ಸನ್ಯಾಸಾಶ್ರಮಿಯಾಗಿರೋ ನಾವು ತೀರ್ಥಯಾತ್ರೆಯನ್ನ ಮಾಡಲೇಬೇಕು ಅಂತ ತಿಳಿಸಿ ತಮ್ಮ ಶಿಷ್ಯರಿಗೆ ತೀರ್ಥಯಾತ್ರಾ ಕ್ರಮವನ್ನ ವಿವರಿಸ್ತಾರೆ. ನಮ್ಮ ಅಖಂಡ ಭಾರತದ ಸರ್ವ ನದಿಗಳ ಮೂಲ, ಅವುಗಳ ವಿಸ್ತೀರ್ಣ, ಮತ್ತೆ ಭಾಗೀರಥಿ, ಯಮುನಾ, ಶತದ್ರು, ಅಸಿಕ್ನಿ, ಚಂದ್ರಭಾಗ, ಸರಯು, ಗೋಮತಿ, ಪುಷ್ಕರ, ಕೃಷ್ಣ, ಸರಸ್ವತಿ, ನರ್ಮದಾ ಇನ್ನೂ ಮುಂತಾದ ನದಿಗಳ ತೀರ್ಥ ಸ್ನಾನದ ಫಲದ ಬಗೆಗೆ ಮತ್ತೆ ಆಯಾ ನದಿಗಳ ತಟದ ಮೋಕ್ಷದಾಯಕ ಕ್ಷೇತ್ರಗಳ ಬಗೆಗಿನ ಮಾಹಿತಿಯನ್ನ ಮತ್ತೆ ಅಲ್ಲಿನ ಮುಖ್ಯವಾದ ಋಷ್ಯಾಶ್ರಮಗಳ ವಿವರಣೆಗಳನ್ನ ನೀಡಿ ಕ್ಷೇತ್ರಗಳಲ್ಲಿ ಮಾಡಬೇಕಾದ ಅನುಷ್ಠಾನಗಳ ಬಗ್ಗೆಯೂ ವಿವರಿಸ್ತಾರೆ. ರಜಸ್ವಲೆಯಾದ ನದಿಗಳಲ್ಲಿನ ಸ್ನಾನ ದೋಷಪೂರಿತವಾದ್ದೆಂದು ಹೇಳಿ ತೀರ್ಥಕ್ಷೇತ್ರಗಳ ಮಾಹಿತಿಯನ್ನ ಪಡೆದ ಶಿಷ್ಯರೆಲ್ಲರೂ ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸ್ತಾರೆ. ಸಕಲಾನರ್ಥ ಪರಿಹಾರಕವಾದ ಗುರುಚರಿತ್ರೆ ಭಜಕರ ಕಾಮಧೇನು ಅಂತ ಸಿದ್ಧರು ನಾಮಧಾರಕನಿಗೆ ತಿಳಿಸ್ತಾರೆ. ಶ್ರೀ ಗುರುಗಳು ವೈದೇಶ್ವರನ ಸನ್ನಿಧಿಯಲ್ಲಿದ್ರು. ಶಿಷ್ಯರೆಲ್ಲರೂ ತೀರ್ಥಯಾತ್ರೆಗೆ ಹೊರಟರು. ಸಿದ್ಧರು ಮಾತ್ರ ನಿರಂತರವಾಗಿ ಗುರು ಶುಶ್ರೂಷೆಯಲ್ಲಿ ತೊಡಗಿದ್ರು. ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಶ್ರೀ ಗುರುಗಳನ್ನ ಕಂಡು ಬಹುವಿಧ ಸ್ತೋತ್ರಗಳಿಂದ ಸ್ತುತಿಸಿ ಅವರ ಪಾದದಲ್ಲಿ ಶಿರವಿರಿಸಿ ಅಜ್ಞಾನಾಂಬುಧಿಯಿಂದ ತನ್ನನ್ನ ಪಾರು ಮಾಡಿ ಅಂತ ಬೇಡ್ದ. ಮತ್ತೆ ಗುರುನಾಥರಿಗೆ ಹೇಳ್ತಾನೆ, ಸ್ವಾಮಿ, ನಾನು ಹಿಂದೆ ಒಬ್ಬ ಗುರುವಿನಲ್ಲಿ ಶಿಷ್ಯವೃತ್ತಿ ಮಾಡ್ತಿದ್ದೆ. ಅವರು ನನ್ನಿಂದ ಬಹುವಿಧವಾಗಿ ಸೇವೆ ಮಾಡಿಸ್ಕೊಳ್ತಾ ಕಷ್ಟ ಕೊಡ್ತಿದ್ರು. ನನಗೆ ವೇದವನ್ನಾಗಲಿ ವ್ಯಾಕರಣ ಶಾಸ್ತ್ರವನ್ನಾಗಲಿ ತರ್ಕವನ್ನಾಗಲಿ ಏನನ್ನೂ ಹೇಳ್ಕೊಡ್ತಿರ್ಲಿಲ್ಲ. ನಿನ್ನ ಮನಸ್ಸು ಸ್ಥಿರ ಇಲ್ಲ ಅಂತ ಯಾವಾಗ್ಲೂ ನಿಂದಿಸ್ತಿದ್ದ ಅವರನ್ನ ಬಿಟ್ಟು ನಿಮ್ಮಲ್ಲಿಗೆ ಬಂದಿದ್ದೀನಿ. ನಾನು ಅವರು ಹೇಳಿಕೊಡೋ ಯಾವ ಪಾಠವನ್ನೂ ಕೇಳಿಸ್ಕೊತಿರ್ಲಿಲ್ಲ. ಆದ್ರಿಂದಲೇ ಅವರಿಗೆ ನನ್ನ ಮೇಲೆ ಬಹಳ ಕೋಪ ಇತ್ತು. ಅವರು ನನ್ನನ್ನು ನಿಷ್ಠುರವಾಗಿ ಬೈತಿದ್ರಿಂದ ನನಗೆ ಅವರ ಮೇಲೆ ಬಹಳ ಕೋಪ. ಆದ್ರಿಂದ ಅವರನ್ನ ತೊರೆದು ನಿಮ್ಮ ಪಾದಗಳನ್ನ ಹಿಡಿದಿದ್ದೀನಿ. ಕಾಮಧೇನುವಿನಂಥ ತಾವು ನನ್ನನ್ನ ಉದ್ಧರಿಸಬೇಕು ಅಂತ ಬೇಡಿದ. ಗುರುಗಳು ಅವನ ಮಾತನ್ನ ಕೇಳಿ ನಕ್ಕು, ಗುರು ಅಂದ್ರೆ ಕಾಮಧೇನು, ಅಂತಹ ಉತ್ತಮವಾದ ಅಪೂರ್ವ ನಿಧಿಯನ್ನ ತೊರೆದು ಅರಣ್ಯದಲ್ಲಿ ಅಲಿತಿದೆಯಲ್ಲ, ಗುರುಗಳನ್ನೇ ನಿಂದಿಸೋ ನಿನಗೆ ಜ್ಞಾನವಾದರೂ ಹೇಗೆ ಲಭಿಸುತ್ತೆ? ಗುರು ಸೇವಾ ಕ್ರಮವನ್ನು ಯಾರು ಚೆನ್ನಾಗಿ ಅರಿತಿದನೋ ಅವನಿಗೆ ವೇದ ಶಾಸ್ತ್ರಾದಿಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಲಭಿಸುತ್ತೆ. ಗುರು ಬ್ರಹ್ಮ ವಿಷ್ಣು ಶಿವಸ್ವರೂಪ. ಗುರು ಭಕ್ತಿಯ ಬಗ್ಗೆ ಮಹಾಭಾರತದ ಆದಿ ಪರ್ವದಲ್ಲಿನ ಒಂದು ಕಥೆಯನ್ನ ಬ್ರಾಹ್ಮಣನಿಗೆ ಶ್ರೀ ಗುರುಗಳು ಹೇಳ್ತಾರೆ.
ದ್ವಾಪರ ಯುಗದಲ್ಲಿ ಮಹಾಮತಿಯಾದ ಧೌಮ್ಯರೆಂಬ ಮಹರ್ಷಿಗಳು ತಮ್ಮ 3 ಶಿಷ್ಯಂದಿರಾದ ಅರುಣ, ಬೈದ ಮತ್ತೆ ಉಪಮನ್ಯುವಿನ ಗುರುಭಕ್ತಿಯ ಸರ್ವೋತ್ಕೃಷ್ಟತೆಯನ್ನ ವಿವರಿಸ್ತಾರೆ. ಗುರುಗಳು ಹೇಳ್ತಾರೆ, ಧೌಮ್ಯರು ತಮ್ಮ 3 ಜನ ಶಿಷ್ಯರನ್ನ ಪರೀಕ್ಷೆಗೊಳಪಡಿಸ್ತಾರೆ. ಧೌಮ್ಯರು ತಗ್ಗು ಕಾಲುವೆಯಿಂದ ಎತ್ತರದಲ್ಲಿದ್ದ ತಮ್ಮ ಗದ್ದೆಗೆ ನೀರನ್ನು ತುಂಬಿಸೋಕೆ ಅರುಣನಿಗೆ ಹೇಳ್ತಾರೆ. ಅರುಣ ಎಷ್ಟು ವಿಧವಾಗಿ ಪ್ರಯಾಸ ಪಟ್ಟರೂ ನೀರು ತುಂಬಿಸಕ್ಕೆ ಆಗ್ಲಿಲ್ಲ. ಎಲ್ಲೋ ಬೇರೆಡೆಗೆ ಹರಿಯುತ್ತಿದ್ದ ನೀರನ್ನ ತಡೆ ಹಿಡಿಯೋಕೆ ತನ್ನ ಕೈ ಕಾಲುಗಳನ್ನ 2 ದಡಗಳಿಗೆ ಒತ್ತಿ ಹಿಡಿದು ಮಧ್ಯದಲ್ಲಿ ತನ್ನ ದೇಹವನ್ನೇ ಅಡ್ಡ ಮಾಡಿ ನೀರಿನ ವೇಗವನ್ನ ತಡೆದು ನೀರು ಮೇಲೇರುವಂತೆ ಮಾಡ್ತಾನೆ. ನೀರು ವೇಗದಿಂದ ಗದ್ದೆಯೊಳಕ್ಕೆ ನುಗ್ಗುತ್ತೆ. ತಾನು ನೀರಿನಲ್ಲಿ ಮುಳುಗಿದ್ರೂ ಗುರು ಸೇವೆಗಾಗಿ ತನ್ನ ದೇಹವನ್ನೇ ಅರ್ಪಿಸಿದ ಅರುಣನನ್ನ ಗುರುಗಳು ಶಿಷ್ಯ ವಾತ್ಸಲ್ಯದಿಂದ ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗೋ ಅಂತ ಹರಸಿ ಕಳುಹಿಸ್ತಾರೆ. 2ನೇಯವನಾದ ಬೈದನಿಗೆ ಗದ್ದೆಯ ಪೈರನ್ನ ರಕ್ಷಿಸೋ ಹಾಗೆ ಹೇಳಿ ಪೈರು ಕೊಯ್ಲಿಗೆ ಬರೋವರೆಗೂ ಅದನ್ನು ರಕ್ಷಿಸಿ ಒಕ್ಕಲು ಮಾಡಿ ಧಾನ್ಯ ರಾಶಿಯನ್ನ ತಗೊಂಡ್ ಬಾ ಅಂತ ಹೇಳಿದ್ರು. ಕೋಣ ಇರೋ ಗಾಡಿಯನ್ನ ಕೊಟ್ಟು ಕಳುಹಿಸಿದ್ರು. ನೊಗದ ಒಂದು ಕಡೆ ಕೋಣವನ್ನ ಕಟ್ಟಿ ಮತ್ತೊಂದು ಕಡೆ ತಾನೇ ಹಿಡಿದು ಗದ್ದೆಗೆ ಎಳ್ಕೊಂಡು ಹೋದ. ಕೋಣ ದಾರಿಯಲ್ಲಿ ಉಸುಕಿನಲ್ಲಿ ಸಿಕ್ಕೊಂಡಾಗ ಅದು ಗಾಡಿಯನ್ನ ಎಳೆಯೋಕಾಗ್ಲಿಲ್ಲ. ಕೋಣವನ್ನು ಬಿಚ್ಚಿ ತಾನೇ ಪ್ರಯತ್ನ ಪಟ್ಟು ಕುತ್ತಿಗೆಗೆ ನೊಗವನ್ನ ಕಟ್ಕೊಂಡು 24 ಖಂಡುಗ ಭತ್ತವನ್ನ ತುಂಬಿದ ಗಾಡಿಯನ್ನ ಎಳೆಯೋಕೆ ಆರಂಭಿಸ್ತಾನೆ. ಭಾರದಿಂದ ಗಾಡಿಯನ್ನ ಎಳೆಯಲಾಗದೆ ಮುಗ್ಗರಿಸಿ ಬಿಟ್ಟ. ಶಿಷ್ಯನನ್ನ ಹುಡುಕೊಂಡು ಬಂದ ಧೌಮ್ಯರು ಶಿಷ್ಯನ ಪರಿಸ್ಥಿತಿಯನ್ನ ಕಂಡು ಅವನನ್ನ ನೊಗದ ಕಟ್ಟಿನಿಂದ ಬಿಡಿಸಿ ತಬ್ಬಿಕೊಂಡು ಶಿಷ್ಯನ ಸಾಹಸವನ್ನ ಕೊಂಡಾಡ್ತಾರೆ. ಅವನನ್ನ ವೇದ ಶಾಸ್ತ್ರಗಳಲ್ಲಿ ಪಾರಂಗತನಾಗು ಅಂತ ಆಶೀರ್ವದಿಸ್ತಾರೆ. ಕೊನೆಯ ಶಿಷ್ಯನಾದ ಉಪಮನ್ಯು, ಅವನು ದನಗಳನ್ನ ಮೇಯಿಸ್ತಾ ಇದ್ದ. ಯಾವಾಗಲೂ ತಿನ್ನೋದ್ರಲ್ಲೇ ಆಸಕ್ತನಾಗಿದ್ದ ಅವನು ಕರು ಕುಡಿದುಳಿದಿದ್ದ ಹಾಲನ್ನ ಕುಡಿತಿದ್ದ, ಇಲ್ಲವೇ ಭಿಕ್ಷೆಯನ್ನ ಸ್ವೀಕರಿಸ್ತಿದ್ದ. ಗುರು ಇವೆರಡನ್ನೂ ಮಾಡಬಾರ್ದು ಅಂತ ಹೇಳಿದ್ರು. ಹಸಿವನ್ನ ತಾಳಲಾರದ ಉಪಮನ್ಯು ಎಕ್ಕದ ಹಾಲನ್ನ ಕುಡಿದು ಹಸಿವನ್ನ ನೀಗಿಸ್ಕೊಳ್ಳೋಕೆ ಯೋಚಿಸಿ ಎಕ್ಕದ ಎಲೆಯನ್ನ ಕೀಳೋಕೆ ಹೋಗ್ತಾನೆ. ಅದರ ಹಾಲು ಅವನ ಕಣ್ಣಿಗೆ ಸಿಡಿದು ಅವನು ಕುರುಡನಾದ. ಆಗ ಹಸುಗಳು ಎಲ್ಲೆಲ್ಲೋ ಚದುರಿದವು. ಅವನಿಗೆ ಚಿಂತೆಯಾಯ್ತು. ದನಗಳನ್ನ ಹುಡುಕೋಕೆ ಆಗದೆ ಒಂದು ಬಾವಿಗೆ ಬಿದ್ದ. ಸೂರ್ಯಾಸ್ತಮಾನ ಕಾಲವಾದರೂ ಶಿಷ್ಯ ಬಾರದಿದ್ದ ಕಾರಣ ಧೌಮ್ಯರೇ ಹುಡುಕೊಂಡು ಬಂದು ಅವನ ಪರಿಸ್ಥಿತಿಯನ್ನ ಕಂಡು ಅವನಿಗೆ ಅಶ್ವಿನಿ ದೇವತೆಗಳನ್ನ ಧ್ಯಾನಿಸೋಕೆ ಹೇಳ್ತಾರೆ. ಶಿಷ್ಯ ಅವರ ಮಾತಿನಂತೆ ಅಶ್ವಿನಿ ದೇವತೆಗಳನ್ನ ಸ್ತುತಿ ಮಾಡ್ತಾನೆ. ಅವನಿಗೆ ಪುನಃ ದರ್ಶನ ಶಕ್ತಿ ಪ್ರಾಪ್ತವಾಗತ್ತೆ. ಅವನನ್ನ ಧೌಮ್ಯರು ಆಶೀರ್ವದಿಸಿ ವೇದ ಶಾಸ್ತ್ರಗಳಲ್ಲಿ ನಿಷ್ಣಾತನಾಗುವಂತೆ ಕೃಪೆ ಮಾಡಿ ಕಳುಹಿಸ್ತಾರೆ. ಹೀಗೆ ಯಾವ ಗುರು ತನ್ನ ಶಿಷ್ಯನ ಬಗೆಗೆ ಮನಸಾರೆ ಸಂತೋಷಗೊಳ್ತಾನೋ ಆ ಶಿಷ್ಯನಿಗೆ ಮಂತ್ರಸಿದ್ಧಿಯಾಗತ್ತೆ ಅಂತ ಗುರುಗಳು ಆ ಬ್ರಾಹ್ಮಣನಿಗೆ ಈ ನಿದರ್ಶನದ ಮೂಲಕ ಅರ್ಥೈಸ್ತಾರೆ. ಅವನನ್ನ ಅವನ ಗುರುಗಳ ಸಮೀಪಕ್ಕೆ ಕಳುಹಿಸ್ತಾರೆ. ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಕೊನೆಯ ಶ್ಲೋಕ, ದಯಾಭಿರ್ಭವಾದೃಂನ ಸಾಗಾಶ್ಚ ಮಾದೃಗ್ ಭವತ್ಯಾಪ್ತ ಮಂತ್ರೋರ್ಭವಾನ್ ಮೇ ಶರಣ್ಯಃ ಯಥಾ ಲಂಬನಂ ಭೂರ್ಹಿ ಭೂನಿಃಸೃತಾಂಘ್ರೇರಿತಿ ಪ್ರಾರ್ಥಿತಂ ದತ್ತ ಶಿಷ್ಯೇಣ ಸಾರಂ. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 17 ಹಾಗೆ 18ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಕರವೀರ ಅನ್ನೋ ನಗರದಲ್ಲಿ ವೇದಾಧ್ಯಯನ ಸಂಪನ್ನರಾದ ಒಬ್ಬ ವಿಪ್ರನಿಗೆ ಮಂದಮತಿಯ ಒಬ್ಬ ಪುತ್ರನಿದ್ದ. ಗೃಹ್ಯ
ಸಭ್ಯ ಸೂತ್ರಗಳ ನಿಯಮದಂತೆ ಆ ಬಾಲಕನಿಗೆ 7 ವರ್ಷಗಳು ನಡೀತಿರುವಾಗ ಉಪನಯನವನ್ನು ಮಾಡಿದ್ರು. ಆದರೆ ಸಂಧ್ಯಾದಿನುಷ್ಠಾನಗಳನ್ನ ಮಾಡೋದಿಕ್ಕೆ ಅವನಿಗೆ ಅವು ಇಷ್ಟವೇ ಇರಲಿಲ್ಲ. ಅವನನ್ನ ನಗರದ ಎಲ್ಲರೂ ಹೀಯಾಳಿಸ್ತಿದ್ರು. ಅವನು ತನ್ನ ಜೀವಿತವನ್ನ ಹಳೆದುಕೊಳ್ಳುತ್ತಾ ವಿರಕ್ತಿಯಿಂದ ಭಿಲ್ಲವಾಟಿಕ ಗ್ರಾಮಕ್ಕೆ ಹೋಗಿ ಆಹಾರಾದಿಗಳನ್ನ ತೊರೆದು ಕೃಷ್ಣಾ ನದಿಯ ದಡದಲ್ಲಿ ಉಪವಾಸವನ್ನ ಪ್ರಾರಂಭಿಸಿದ. ಅಲ್ಲೇ ಭುವನೇಶ್ವರಿ ದೇವಿಯ ಆವಾಸ ಸ್ಥಾನ ಇತ್ತು. ಉಪವಾಸದಿಂದ ಅವನ ಶಕ್ತಿ ಪೂರ್ಣವಾಗಿ ಕುಂದಿತ್ತು. ತನ್ನ ಗೋಳನ್ನ ದೇವಿಯಲ್ಲಿ ಹೇಳಿಕೊಂಡ್ರೂ ಪ್ರಯೋಜನ ಆಗಲಿಲ್ಲ. ಒಂದು ದಿನ ಕ್ರೋಧಾವೇಶದಿಂದ ಒಂದು ಕತ್ತಿಯನ್ನ ತಗೊಂಡು ತನ್ನ ನಾಲಿಗೆಯನ್ನ ಕತ್ತರಿಸಿ ದೇವಿಯ ಪಾದಕ್ಕೆ ಸಮರ್ಪಿಸಿದ. ದೇವಿ ಪ್ರಸನ್ನಳಾಗದಿದ್ದರೆ ತನ್ನ ತಲೆಯನ್ನೇ ಕತ್ತರಿಸುವುದಾಗಿ ಹೇಳ್ತಾನೆ. ಕರುಣಾಳುವಾದ ತಾಯಿ ಅಂದಿನ ರಾತ್ರಿ ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಕೃಷ್ಣೆಯ ಪಶ್ಚಿಮ ತೀರದಲ್ಲಿರೋ ಉದುಂಬರ ವೃಕ್ಷದ ಹತ್ತಿರ ಇರೋ ಯತಿವರೇಣ್ಯರಿಗೆ ಶರಣು ಹೋಗು, ಶಂಕರನ ಅವತಾರವೇ ಅವರು, ಆ ಗುರುಗಳು ನಿನ್ನ ಮನೋಭೀಷ್ಟವನ್ನ ನೆರವೇರಿಸ್ತಾರೆ ಅಂತ ಹೇಳಿದ್ರು. ತಾಯಿ ಭುವನೇಶ್ವರಿಯ ಆಜ್ಞೆಯ ಮೇರೆಗೆ ಕೃಷ್ಣಾ ತಟಕ್ಕೆ ಬಂದು ಗುರುನಾಥರನ್ನ ದರ್ಶಿಸಿದ. ಅವರ ಪಾದಗಳಲ್ಲಿ ಶಿರವಿರಿಸಿ ಸ್ತುತಿ ಮಾಡಿದ. ಗುರುಗಳು ಇವನನ್ನ ಸಮಾಧಾನಪಡಿಸಿ ಅವನ ಶಿರದ ಮೇಲೆ ತಮ್ಮ ಕರಬಿರಿಸಿದ್ರು. ಕತ್ತರಿಸಿದ್ದ ನಾಲಿಗೆ ಹಿಂದಿನಂತೆ ಆಗಿ ಅವನು ಜ್ಞಾನಿಯೋ ವೇದಶಾಸ್ತ್ರಗಳಲ್ಲಿ ನಿಷ್ಣಾತನೂ ಆದ. ಗುರು ಮಹಿಮೆ ಇಂತಹದು. ತ್ರಿಮೂರ್ತ್ಯಾತ್ಮಕನಾದ ಗುರುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಗುರುವನ್ನ ಭಜಿಸಿರಿ. ಕೃಷ್ಣಾ ನದಿಯ ತಟದಲ್ಲಿ ಭಕ್ತರನ್ನ ಉದ್ಧರಿಸಿ ತಮ್ಮ ಪಾದ ಸ್ಪರ್ಶದಿಂದ ಸಕಲ ತೀರ್ಥಗಳನ್ನ ಪಾವನಗೊಳಿಸ್ತಾ ವಾರಣಾಸಿ, ಪ್ರಯಾಗ ಮುಂತಾದ ಮೋಕ್ಷದಾಯಕ ಕ್ಷೇತ್ರಗಳನ್ನ ಸಂದರ್ಶಿಸ್ತಾ ಅಮರಪುರಕ್ಕೆ ಭಕ್ತರ ಉದ್ಧಾರಕ್ಕಾಗಿ ಜಗದ್ಗುರುಗಳು ಭಿಕ್ಷೆಗಾಗಿ ಹೋಗಿದ್ರು. ಆ ಗ್ರಾಮದಲ್ಲಿ ಒಬ್ಬ ವೇದಾಧ್ಯಯನ ಸಂಪನ್ನನಾದ ಬ್ರಾಹ್ಮಣನಿದ್ದ. ಅವನ ಪತ್ನಿ ಸಾಧ್ವೀಮಣಿ. ಅವನು ಶ್ರೀಮಂತನಲ್ಲ, ಆದರೆ ಕರ್ಮಾನುಷ್ಠಾನ ನಿಷ್ಠ, ಸಾತ್ವಿಕ ವೃತ್ತಿಯವನೂ ಆಗಿ ಸಂಸಾರ ನಡೆಸುತ್ತಿದ್ದ. ಬ್ರಾಹ್ಮಣನ ಮನೆಯ ಅಂಗಳದಲ್ಲಿ ಎತ್ತರವಾದ ಒಂದು ಅವರೇ ಬಳ್ಳಿಯ ಚಪ್ಪರ ಇತ್ತು. ಅದರಲ್ಲಿ ಅನೇಕ ಅವರೇ ಬಳ್ಳಿಯ ಗೊಂಚಲುಗಳು ಬಿಟ್ಟಿತ್ತು. ಭಿಕ್ಷೆ ದೊರೆಯದಿದ್ದಾಗ ಮನೆಯವರೆಲ್ಲ ಅವರೇಕಾಯಿಯನ್ನೇ ಬೇಯಿಸಿ ತಿಂತಿದ್ರು. ಸರ್ವದಾ ಅತಿಥಿ ಸತ್ಕಾರವನ್ನು ಮಾಡ್ತಿದ್ರು. ಒಂದು ದಿನ ಗುರುವರಿಯರು ಅವರ ಮನೆಗೆ ಭಿಕ್ಷೆಗಾಗಿ ಬಂದು ಅವರ ಆತಿಥ್ಯವನ್ನ ಸ್ವೀಕರಿಸಿ ತೆರಳುವಾಗ ಬ್ರಾಹ್ಮಣನ ಜೀವನಾಧಾರವಾಗಿದ್ದ ಅವರೇ ಬಳಿಯನ್ನ ಬೇರು ಸಹಿತ ಕಿತ್ತು ಒಗೆದರು. ಹೇಳ್ತಾರೆ, ಅಯ್ಯ ಬ್ರಾಹ್ಮಣ, ನಿನ್ನ ದಾರಿದ್ರ್ಯ ಇಂದಿಗೆ ದೂರ ಸರಿತು ಅಂತ ಹೇಳಿ ಹರಸಿ ಹೊರಟರು. ಅದನ್ನ ಕಂಡ ವಿಪ್ರನ ಮನೆಯವರು ದುಃಖಿಸ್ತಾರೆ. ವಿಪ್ರ ಅವರನ್ನ ಸಮಾಧಾನ ಪಡಿಸ್ತಾ ಮಡದಿ ಮಕ್ಕಳಿಗೆ ವಿವೇಕದ ಹಿತ ನುಡಿಗಳನ್ನ ಹೇಳ್ತಾ ಅವರೇ ಬಳ್ಳಿಯ ಮೂಲ ಬೇರನ್ನ ಪ್ರಯತ್ನ ಪಟ್ಟು ಕಿತ್ತು ದೂರಕ್ಕೆ ಎಸೆದ. ಶ್ರೀ ಗುರುಗಳ ಅಪೂರ್ವ ಕೃಪೆಯನ್ನ ಎಷ್ಟು ಹೊಗಳಿದರೂ ಸಾಲದು. ಬಳ್ಳಿಯ ಪಾತಿಯ ಆಳದಲ್ಲಿ ಅಪಾರವಾದ ಹಣ ತುಂಬಿದ್ದ ದೊಡ್ಡ ಗಡಿಗೆಯನ್ನ ಕಂಡು ವಿಸ್ಮಿತನಾದ. ಅವರು ಮಾನವರಲ್ಲ, ಮಾನವ ರೂಪದಿಂದ ಭೂಮಿಗೆ ಬಂದಿರುವ ಪರಮೇಶ್ವರನೇ ಅಂತ ಅರಿತು ದಂಪತಿಗಳು ಗುರುದರ್ಶನಕ್ಕೆ ಅಂತ ಬಂದು ಎಲ್ಲಾ ವೃತ್ತಾಂತವನ್ನು ಹಾಗೆ ಧನ ಪ್ರಾಪ್ತಿಯಾದದ್ದನ್ನು ತಿಳಿಸಿ ಗುರುಗಳನ್ನ ಪೂಜಿಸಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾದರು. ಸ್ನೇಹಿತರೆ, ಶ್ರೀಪಾದರ ಚರಿತ್ರೆಯಲ್ಲಿ ನರಸಾವಧಾನಿಗಳ ವೃತ್ತಾಂತ ಬಂದಿತ್ತು. ಆಗ ಶ್ರೀಪಾದರು ನರಸಾವಧಾನಿಗಳು ಕೇಳಿದಾಗ, ನಿನ್ನ ದಾರಿದ್ರ್ಯವನ್ನ ಮುಂದಿನ ಜನ್ಮದಲ್ಲಿ ನಾನು ನಿವಾರಣೆ ಮಾಡ್ತೀನಿ ಅಂತ ಹೇಳಿದ್ರು. ಆ ನರಸಾವಧಾನಿಯೇ ಈ ಬ್ರಾಹ್ಮಣ. ಶ್ರೀಪಾದರು ಅವರ ಮುಂದಿನ ಅವತಾರವಾದ ನರಸಿಂಹ ಸರಸ್ವತಿ ಅವತಾರದಲ್ಲಿ ಈ ರೀತಿಯಾಗಿ ಅವರೇ ಬಳ್ಳಿಯನ್ನ ಕಿತ್ತೊಗೆದು ಅಲ್ಲಿ ತುಂಬಿದ್ದ ಧನದ ಗಡಿಗೆಯನ್ನ ಅವರಿಗೆ ಲಭಿಸುವ ಹಾಗೆ ಮಾಡಿ ಅವರ ದಾರಿದ್ರ್ಯವನ್ನ ಹೋಗಲಾಡಿಸಿದರು. ಸ್ನೇಹಿತರೆ, ಇವತ್ತಿನಿಂದ ಒಂದೊಂದು ಶ್ಲೋಕ ದತ್ತ ಕವಚವನ್ನ ಹೇಳ್ತೀನಿ. ಹಲವಾರು ದೇವತೆಗಳ ಈ ಕವಚ ಸ್ತೋತ್ರಗಳು ಇದೆ.
ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನ ರಕ್ಷಿಸಲಿ ಅಂತ ಸ್ತೋತ್ರ ಮಾಡಿ ಬೇಡ್ಕೊಳ್ಳೋದೆ ಈ ಕವಚ ಸ್ತೋತ್ರಗಳು. ದತ್ತ ಕವಚದ ಮೊದಲನೆಯ ಸ್ತೋತ್ರ. ಶ್ರೀಪಾದ ಪಾತು ಮೇ ಪಾದಾವೋರೋ ಸಿದ್ಧಾಸನ ಸ್ಥಿತಃ ಪಾಯಾದ್ದಿಗಂಬರೋ ಗುಹ್ಯಂ ನರಹರಿ ಪಾತು ಮೇ ಕಟಿಂ. ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 19 ಹಾಗೂ 20ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಔದುಂಬರ ವೃಕ್ಷ ಕಲಿಯುಗದಲ್ಲಿ ಕಲ್ಪವೃಕ್ಷ ಅಂತ ಅನಿಸಿದೆ. ನರಸಿಂಹಾವತಾರದಲ್ಲಿ ಶ್ರೀ ಮಹಾವಿಷ್ಣು ಹಿರಣ್ಯಕಶಿಪುವಿನ ಕರುಳನ್ನ ಬಗೆದಾಗ ಅವನ ಉಗುರುಗಳು ವಿಷಪೂರಿತವಾದ್ದರಿಂದ ಆ ಉರಿಯನ್ನ ಶಮನ ಮಾಡೋಕೆ ಶ್ರೀ ಮಹಾಲಕ್ಷ್ಮಿ ಔದುಂಬರ ವೃಕ್ಷದ ಫಲಗಳನ್ನ ತಂದು ನರಸಿಂಹನ ಉಗುರುಗಳಿಗೆ ಅದರ ರಸವನ್ನ ಹಚ್ತಾಳೆ. ಆಗ ಅವನ ವೇದನೆ ಶಾಂತವಾಗತ್ತೆ. ಸಂತೋಷಗೊಂಡ ಶ್ರೀ ಲಕ್ಷ್ಮೀ ನರಸಿಂಹ ವೃಕ್ಷಕ್ಕೆ ಬಹುವಿಧ ವರಗಳನ್ನ ಕೊಟ್ಟ. ನರಸಿಂಹಾವತಾರದಲ್ಲಿ ತಮ್ಮ ಉಗುರಿನ ಉರಿಯು ಶಾಂತವಾದ್ರಿಂದ ನೃಸಿಂಹ ನಾಮಕ ಗುರುಗಳು ಔದುಂಬರ ವೃಕ್ಷದ ಸನಿಹದಲ್ಲಿಯೇ ವಾಸಿಸ್ತಾರೆ. ಬ್ರಹ್ಮ ವಿಷ್ಣು ಶಿವ ಸ್ವರೂಪರಾಗಿದ್ರೂ ಮಾನವ ರೂಪದಿಂದ ಅವತರಿಸಿದ ಗುರು ಭಕ್ತರ ಪಾಲಿನ ಕಾಮಧೇನುವೆ. ವೃಕ್ಷ ಮೂಲದಲ್ಲಿರೋ ಗುರುಗಳನ್ನ ಪ್ರತಿನಿತ್ಯವೂ ಮಧ್ಯಾಹ್ನ ಕಾಲದಲ್ಲಿ ಅಮರೇಶದಿಂದ 64 ಯೋಗಿನಿಯರು ಬಂದು ತಮ್ಮ ನಿವಾಸಕ್ಕೆ ಗುರುರಾಯರನ್ನ ಕರ್ಕೊಂಡು ಹೋಗಿ ಭಕ್ತಿಯಿಂದ ಅರ್ಚಿಸಿ ಸ್ತುತಿಸಿ ವಿಧಿವತ್ತಾಗಿ ಪೂಜಿಸ್ತಾರೆ. ಅಲ್ಲಿ ಅವರ ಆತಿಥ್ಯವನ್ನ ಸ್ವೀಕರಿಸಿ ಪುನಃ ಔದುಂಬರ ವೃಕ್ಷದ ಬಳಿಗೆ ಬಂದು ಗುರುಗಳನ್ನು ನಿಲ್ಲಿಸ್ತಾರೆ. ಎಲ್ಲರಿಗೂ ಶ್ರೀ ಗುರುಗಳ ದಿನಚರಿಯ ಆಶ್ಚರ್ಯವನ್ನ ಮೂಡಿಸಿತ್ತು. ನದೀ ದಡದಲ್ಲಿ ತನ್ನ ಜಮೀನನ್ನ ಚೆನ್ನಾಗಿ ರಕ್ಷಿಸ್ತಿದ್ದ ಗಂಗಾನುಜ ಅನ್ನೋ ರೈತ ಯೋಗಿನಿಯರ ಒಂದು ಗುರುಗಳನ್ನ ಕರ್ಕೊಂಡು ಹೋಗೋದನ್ನ ಕಂಡು ಆಶ್ಚರ್ಯಚಕಿತನಾಗಿ ನೋಡ್ತಿದ್ದ. ಪ್ರವಾಹದ ಮಧ್ಯ ಮಾರ್ಗದಿಂದಲೇ ನದಿ ಭಾಗವಾಯಿತು. ಗುರುವರಿಯರು ಯೋಗಿನಿಯರ ಪ್ರಾರ್ಥನೆಯ ಮೇರೆಗೆ ಸುಂದರವಾದ ತೇಜೋಮಯವಾಗಿ ಅದ್ಭುತವಾಗಿ ಕಂಗೊಳಿಸುತ್ತಿದ್ದ ಅಮರಾವತಿಯಂತಹ ನಗರಕ್ಕೆ ಪ್ರವೇಶ ಮಾಡಿದರು. ಅಲ್ಲಿನ ದಿವ್ಯ ರಮಣೀಯರು ನೀರಾಜನ ಮಾಡ್ತಾ ಗುರುವರಿಯರನ್ನ ಷೋಡಶೋಪಚಾರಗಳಿಂದ ಪೂಜಿಸಿದ್ರು. ಗುರುಗಳನ್ನೇ ಹಿಂಬಾಲಿಸಿಕೊಂಡು ಹೋದ ಗಂಗಾನುಜ ರೈತ ಇವೆಲ್ಲವನ್ನೂ ಕಂಡು ಆಶ್ಚರ್ಯಚಕಿತನಾಗಿ ಮೂಕ ವಿಸ್ಮಿತನಾದ. ಯೋಗಿನಿಯರ ಆತಿಥ್ಯವನ್ನ ಸ್ವೀಕರಿಸಿದ ನಂತರ ಅಕಸ್ಮಾತ್ತಾಗಿ ಗುರುಗಳು ಇವರನ್ನ ನೋಡ್ತಾರೆ. ನೀನೇಕೆ ಇಲ್ಲಿಗೆ ಬಂದಿದೀಯಾ ಅಂತ ಗುರುಗಳು ಪ್ರಶ್ನಿಸಿದ್ರು. ಅವನು ಭಕ್ತಿಯಿಂದ ನಮಸ್ಕರಿಸಿ, ಗುರುಗಳೇ, ತಮ್ಮ ದರ್ಶನಕ್ಕಾಗಿಯೇ ಬಂದಿದ್ದೇನೆ ಅಂತ ಹೇಳಿ ಗುರುಗಳನ್ನ ಶ್ರದ್ಧಾಭಕ್ತಿಗಳಿಂದ ಸ್ತುತಿ ಮಾಡಿ ಗುರು ಕೃಪೆಗೆ ಪಾತ್ರನಾದ. ಯೋಗಿನಿಯರಿಗೆ ಸದಾ ಗೋಚರನಾಗಿರುವೆ ಅಂತ ಭರವಸೆಯನ್ನ ನೀಡಿ ಗುರುಗಳು ಅದೃಶ್ಯರಾದರು. ರೈತ ಗುರುಗಳ ಅನುಗ್ರಹದಿಂದ ತನ್ನ ಸ್ಥಾನಕ್ಕೆ ಹಿಂದಿರುಗಿದ. ಮಾಘ ಮಾಸ ಪ್ರಾಪ್ತವಾದ ಮೇಲೆ ಗುರುಗಳು ಶಿಷ್ಯನಾದ ಗಂಗಾನುಜ ರೈತನಿಗೆ ತೀರ್ಥಕ್ಷೇತ್ರಗಳ ಬಗ್ಗೆ ವಿವರಿಸಿ ಪ್ರಯಾಗ, ಗಯಾ ಮತ್ತೆ ಕಾಶಿ ತ್ರಿಸ್ಥಳೀ ಕ್ಷೇತ್ರ ಅಂತ ಹೇಳಿ ಅಲ್ಲಿ ನೆಲೆಸಿರೋ ದೇವತೆಗಳು ಮತ್ತೆ ಅಲ್ಲಿನ ತೀರ್ಥ ಸ್ನಾನದ ಬಗ್ಗೆ ತಿಳಿಸಿ ದಿವ್ಯ ಪಾದುಕೆಗಳನ್ನ ಧರಿಸಿ ತಮ್ಮ ಮನೋವೇಗದಿಂದ ರೈತನೊಡನೆ ತ್ರಿಸ್ಥಳೀ ಕ್ಷೇತ್ರ ದರ್ಶನವನ್ನ ಒಂದೇ ದಿನದಲ್ಲಿ ತ್ರಿಕಾಲಗಳಲ್ಲಿ ದರ್ಶಿಸಿ ಬಂದರು. ನಂತರ ಗುರುಗಳು ಗಂಧರ್ವ ನಗರದ ಭೀಮಾವರಜ ಸಂಗಮ ಸ್ಥಾನಕ್ಕೆ ತೆರಳಿದ್ರು. ಶಿರೋಳಿ ಅನ್ನೋ ಗ್ರಾಮದಲ್ಲಿ ಮಹಾಮೇಧಾವಿಯಾದ ಸುಪ್ರಸಿದ್ಧ ಒಬ್ಬ ಇದ್ದ. ಅವನ ಹೆಸರು ಗಂಗಾಧರ ಅಂತ. ಅವನ ಪತ್ನಿ ಸುಶೀಲ ಬಹಳ ಧರ್ಮಾಸಕ್ತಳಾಗಿದ್ಲು. ಅವಳಿಗೆ ಹುಟ್ಟಿದ 5 ಗಂಡು ಮಕ್ಕಳು ಮೃತಿ ಹೊಂದಿದ್ರು. ಬಹಳ ದುಃಖಿತಳಾದ ಅವಳು ತನ್ನ ಪ್ರಾಚೀನ ಜನ್ಮದ ಕರ್ಮದ ಫಲವನ್ನ ಖಚಿತವಾಗಿ ತಿಳಿಸೋ ವಿಪ್ರನನ್ನ ಭೇಟಿ ಮಾಡ್ತಾಳೆ.
ಆ ವಿದ್ವಾಂಸ ಅವಳ ಜಾತಕವನ್ನು ಪರಿಶೀಲಿಸಿ ಸಂತತಿಯ ವಿನಾಶಕ್ಕೆ ಕಾರಣವನ್ನು ತಿಳಿಸ್ತಾನೆ. ಸುಶೀಲೆ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಹಣವನ್ನು ಅಪಹರಿಸಿ ಅವನು ಎಷ್ಟು ಕೇಳಿದ್ರೂ ಹಿಂದಕ್ಕೆ ಕೊಡದೇ ಇದ್ದುದರಿಂದ ಅವನು ಬೇಸರದಿಂದ ಆ ಬ್ರಾಹ್ಮಣ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈಗ ಪಿಶಾಚಿಯಾಗಿ ಸುಶೀಲೆಗೆ ತೊಂದರೆ ನೀಡಿದ್ರಿಂದ ಅವಳ ಮಕ್ಕಳು ಬದುಕದೆ ಅವಳಿಗೆ ಗರ್ಭಪಾತವಾಗ್ತಿತ್ತು. ಇದರ ಪರಿಹಾರಕ್ಕೆ ವಿದ್ವಾಂಸರು ಬ್ರಹ್ಮಹತ್ಯಾ ನಿವಾರಣೆಗೆಂದು ಕೃಷ್ಣಾ ನದಿಯ ದಡದಲ್ಲಿರೋ ಔದುಂಬರ ವೃಕ್ಷವನ್ನು ಪೂಜಿಸಬೇಕು. ಸಂಗಮದಲ್ಲಿ ಸ್ನಾನ ಮಾಡಿ 1 ತಿಂಗಳು ಉಪವಾಸವಿದ್ದು ಶ್ರೀ ಗುರುವರಿಯರ ಪಾದುಕೆಗಳಿಗೆ ಭಕ್ತಿಯಿಂದ ಅಭಿಷೇಕ ಮಾಡಿ ಶೌನಕ ಗೋತ್ರದ ಬ್ರಾಹ್ಮಣನಿಗೆ 100 ನಾಣ್ಯಗಳನ್ನ ನೀಡಬೇಕು. ಪ್ರೇತದ ಹೆಸರಿನಿಂದ ಉತ್ತರ ಕ್ರಿಯೆಗಳನ್ನ ಮಾಡಬೇಕು ಅಂತ ಹೇಳ್ತಾನೆ. ಸುಶೀಲೆ ಅದರಂತೆಯೇ ಎಲ್ಲವನ್ನೂ ಆಚರಿಸ್ತಾಳೆ. ಆದರೆ 100 ನಾಣ್ಯಗಳನ್ನ ಕೊಡೋಕೆ ತನ್ನಿಂದ ಆಗದಿದ್ದಾಗ ವಿಪ್ರನ ಸಲಹೆಯಂತೆ ಸದ್ಗುರುಗಳ ಪಾದಪೂಜೆಯನ್ನ ಭಕ್ತಿಯಿಂದ ಆಚರಿಸ್ತಾಳೆ. 3 ದಿನಗಳು ಕಳಿತಲೇ ಕನಸಿನಲ್ಲಿ ಪಿಶಾಚಿ ಬಂದು ಅವಳನ್ನ ಹಣವನ್ನ ಕೊಡಲೇಬೇಕು ಅಂತ ಪೀಡಿಸುತ್ತೆ. ಹೆದರಿದ ಅವಳು ಸದ್ಗುರುಗಳಿಗೆ ಸ್ವಪ್ನ ವೃತ್ತಾಂತವನ್ನ ತಿಳಿಸಿದ್ಲು. ಗುರುಗಳು ಪಿಶಾಚಿಯನ್ನ ಗದರಿಸಿ ಸುಶೀಲೆ ಉದಕ ಕ್ರಿಯೆಯನ್ನ ಆಚರಿಸ್ತಾಳೆ, ಆಗ ನಿನಗೆ ಸದ್ಗತಿ ಪ್ರಾಪ್ತವಾಗತ್ತೆ ಅಂತ ಹೇಳಿ ಸುಶೀಲೆಗೆ ಸಿಕ್ಕಿದಷ್ಟು ಹಣದಿಂದ ಪ್ರೇತದ ಹೆಸರಿನಿಂದ ಉತ್ತರ ಕ್ರಿಯೆಯನ್ನು ಆಚರಿಸೋಕೆ ಹೇಳಿದರು. ಗುರುಗಳ ಕೃಪೆಯಿಂದ ವಿಪ್ರನ ಪಿಶಾಚತ್ವ ಹೋಗಿ ಅವನಿಗೆ ಸದ್ಗತಿ ಉಂಟಾಯಿತು. ಸುಶೀಲೆಗೆ ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಗುರುಗಳು ಅವಳ ಕನಸಿನಲ್ಲಿ 2 ಫಲಗಳನ್ನ ಅವಳಿಗೆ ಕೊಟ್ಟು ದಂಪತಿಗಳು ವ್ರತವನ್ನು ಮುಕ್ತಾಯಗೊಳಿಸಿ ಪಾಲನೆಯನ್ನ ಮಾಡಿ ಫಲಗಳನ್ನ ಭಕ್ಷಿಸಿ ಅಂತ ಹೇಳಿದ್ರು. ಗುರುಗಳ ಕೃಪೆಯಿಂದ ಅವಳಿಗೆ 2 ಗಂಡು ಮಕ್ಕಳಾಗ್ತಾರೆ. ಮಕ್ಕಳು ಬೆಳೀತಾ ಇರುವಾಗಲೇ ಸಕಾಲದಲ್ಲಿ ಜ್ಯೇಷ್ಠನಿಗೆ ಉಪನಯನವನ್ನು, ಕನಿಷ್ಠನಿಗೆ ಚೂಡಾಕ್ರಮವನ್ನ ಮಾಡೋದಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾರೆ. ಮುಹೂರ್ತದ ಹಿಂದಿನ ದಿನ ಆ ಮಗನಿಗೆ ಧನುರ್ವಾತ ಆಕ್ರಮಿಸಿ ಶರೀರವೆಲ್ಲ ಬಿಲ್ಲಿನಂತೆ ಬಾಗಿ ಆ ಜ್ಯೇಷ್ಠ ಪುತ್ರ ಅಸುನೀಗ್ದ. ತಾಯಿಯ ದುಃಖ ಎಲ್ಲೆ ಮೀರ್ತು ದುಃಖದಿಂದ ದೈವವನ್ನ ಹಳೆದ್ಲು. ಶ್ರೀ ಗುರುಗಳು ಅನುಗ್ರಹಿಸಿ ನೀಡಿದ್ದ ಫಲ ಪ್ರಯೋಜನವಾಗಲಿಲ್ಲ ಅಂತ ಅವಳ ಪುತ್ರನ ಹತ್ಯಾದೋಷವು ಗುರುಗಳಿಗೇ ಸೇರ್ಲಿ ಅಂತ ದುಃಖಾತಿರೇಕದಿಂದ ಗುರುಗಳನ್ನ ಹೀಯಾಳಿಸ್ತಾ ಇದ್ಲು. ಪುತ್ರನ ಶವವನ್ನ ದಹನಕ್ಕೆ ಕೊಡದೆ ತಬ್ಬಿಕೊಂಡು ರೋಧಿಸ್ತಿದ್ಲು. ಅಲ್ಲಿ ಸೇರಿದ ಹಲವಾರು ಜನ ಬ್ರಾಹ್ಮಣರು ಅವಳಿಗೆ ವಿವೇಕದ ಹಿತನುಡಿಗಳನ್ನ ಹೇಳ್ತಾರೆ. ಯಾರ ಮಾತು ಅವಳಿಗೆ ರುಚಿಸಲಿಲ್ಲ. ಶವವನ್ನ ದಹನ ಮಾಡೋಕೆ ಅವಳು ಕೊಡಲೇ ಇಲ್ಲ. ಇಷ್ಟರಲ್ಲಿ ಓರ್ವ ತೇಜಸ್ವಿಯಾದ ಬ್ರಹ್ಮಚಾರಿ ಅಲ್ಲಿಗೆ ಬಂದು ಆ ಸ್ತ್ರೀಯಳಿಗೆ ಆತ್ಮಜ್ಞಾನ ಬೋಧಕವಾದ ಉಪದೇಶವನ್ನ ಮಾಡ್ತಾನೆ. ಅವನೊಬ್ಬ ತಾಪಸಿ ರೂಪಾಂತರದ ಸದ್ಗುರುವರ್ಯನೇ. ಅವನು ಪುತ್ರ ಶೋಕನಾಶಕವಾದ ಉಪದೇಶವು ಅದ್ಭುತವೋ ಆಶ್ಚರ್ಯಕರವೋ ಆಗಿತ್ತು. ಸ್ನೇಹಿತರೆ, ಶ್ರೀ ದತ್ತ ಕವಚದಲ್ಲಿ 2ನೆಯ ಶ್ಲೋಕ. ನಾಭಿಂ ಪಾತು ಜಗತ್ಸ್ರಷ್ಟೋದರಂ ಪಾತು ದಲೋದರಃ ಕೃಪಾಲಃ ಪಾತು ಹೃದಯಂ ಷಡ್ಭುಜಃ ಪಾತು ಮೇ ಭುಜೌ. ನಿನ್ನೆ ಹೇಳಿದ ಶ್ಲೋಕ ಶ್ರೀಪಾದಃ ಪಾತು ಮೇ ಪಾದಾವೂರೋ ಸಿದ್ಧಾಸನ ಸ್ಥಿತಃ ಪಾಯಾದಿಗಂಬರೋ ಗುಹ್ಯಂ ನರಹರಿ ಪಾತು ಮೇ ಕಟಿಂ. ಅಂದ್ರೆ ಶ್ರೀಪಾದರು ನನ್ನ ಪಾದಗಳ ರಕ್ಷಣೆ ಮಾಡಲಿ, ಸಿದ್ಧಾಸನಾರೂಢನಾದ ಭಗವಂತ ತೊಡೆಗಳನ್ನ ರಕ್ಷಿಸಲಿ, ದಿಗಂಬರ ಗುಪ್ತ ಇಂದ್ರಿಯಗಳನ್ನ ರಕ್ಷಿಸಲಿ, ನರಹರಿ ನನ್ನ ನಡುವನ್ನ ರಕ್ಷಿಸಲಿ. ನಾಭಿಂ ಪಾತು ಜಗತ್ಸ್ರಷ್ಟೋದರಂ ಪಾತು ದಲೋದರಃ. ನಾಭಿಂ ಪಾತು ಜಗತ್ಸ್ರಷ್ಟ, ಜಗತ್ತನ್ನ ನಿರ್ಮಾಣ ಮಾಡೋರು ಗುರುಗಳು ನನ್ನ ನಾಭಿ ಅಂದ್ರೆ ಹೊಕ್ಕಳನ್ನ ರಕ್ಷಿಸಲಿ. ಸಣ್ಣ ಹೊಟ್ಟೆಯುಳ್ಳ ಭಗವಾನ್ ನನ್ನ ಹೊಟ್ಟೆಯನ್ನ ರಕ್ಷಿಸಲಿ. ಕೃಪಾಲ ಪಾತು ಹೃದಯಂ, ಕೃಪಾಳುಗಳಾದ ದತ್ತಾತ್ರೇಯರು ನನ್ನ ಹೃದಯವನ್ನ ರಕ್ಷಿಸಲಿ. ಷಡ್ಭುಜ ಪಾತು ಮೇ ಭುಜೋ, ಅಂದ್ರೆ 6 ಕೈಗಳುಳ್ಳ ದತ್ತಾತ್ರೇಯ ನನ್ನ ಬಾಹುಗಳನ್ನ ರಕ್ಷಿಸಲಿ ಅಂತ. ನಾಳೆ ಮುಂದಿನ ಶ್ಲೋಕವನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.